ನೀನು ಸಿನಿಮಾ ಬಗ್ಗೆ ಮಾತಾಡು ಆಯ್ತಾ. ಸಿನಿಮಾ ಏನಕ್ಕೆ ಇಷ್ಟ ಆಯಿತು, ನೀನು ಮಾಡಿದ್ದಕ್ಕೆ ಇಷ್ಟ ಆಯಿತು? ಹೌದು, ಮಾಡಿದ್ದಕ್ಕೆ ಇಷ್ಟ ಆಯಿತು. ಬಟ್ ಅದು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ಅಂದರೆ ರೈಟಿಂಗ್ ಆಗಿರ್ಬೋದು ತುಂಬ ಕ್ರಿಸ್ಪ್. ಅಂದರೆ ಟಿ ಕೆ ದಯಾನಂದ್ ಸರ್ ಅವ್ರದ್ದು ಸ್ಟೋರಿ ಸೊ ಅಂದರೆ ಅದನ್ನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಇದನ್ನ ನಾನು ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡಿ ಅದನ್ನ ತುಂಬ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ಥರ ತೋರಿಸಿದ್ದಾರೆ. ಇವ್ರು ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರು ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನ ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿ ತಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ತೆರೆ ಮೇಲೆ ಬರ್ತಾ ಇದೆ ಅಂದ್ರೆ ಆ ಪಾತ್ರಕ್ಕೆ ಒಂದು ಅಂತ್ಯ ಕೂಡ ಇದೆ. ನನ್ಗೆ ಅದು ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್. ಇನ್ನೇನು ಒಟ್ಟಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ ಫ್ಯೂಚರಲ್ಲಿ ಫೈರ್ ಇದೆ, ಏನಪ್ಪ ವಿಜಯ್, ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಾನಂದ್ರೆ ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಚಂದ್ರೇಶ್ ಮೇಲೆ ಪ್ಯಾರ್ ಇದೆ ಅಲ್ವಾ. ಆ್ಯಂಡ್ ಈ ಸಿನಿಮಾಗೋಸ್ಕರ ಒಬ್ಬ ಡೈರೆಕ್ಟರ್ ತ್ಯಾಗ ಮಾಡಿ ಬೇರೆ ನೋಡ್ತಿದ್ದಾರೆ. ಇನ್ಸಿಡೆಂಟ್ಸ್ ಆಗಿದೆ, ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು. ನಾವು ಹೇಳೋಕ್ಕಾಗತ್ತಷ್ಟೇ. ಗಾಡ್ ಬ್ಲೆಸ್ ಯು. ನೀನು ತಂದೆ ಅಂತ ಇದು ಮಾತ್ರ ನನಗೆ ನಾನು ಏನಾದ್ರೂ ಮಾಡ್ಕೊಂಡು ಬಂದಿದ್ರೆ ಅದು ನಮ್ಮ ತಂದೆ ಒಬ್ಬರೇ ಕಾರಣ. ನಂಬಿಕೆ ಮುಂದೆ ಏನಿಲ್ಲ. ಅದನ್ನ ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ಅಷ್ಟೇ ನಂಬಿರೋ ನಾನು ಆಲ್ ದಿ ಬೆಸ್ಟ್ ನಿಮಗೆ. ಕಣ್ಣೀರು ಒಳಗೆ ಇಟ್ಕೋ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.